ಹೌದಾ ಬಂದ್ರಾ ಎಲ್ಲ ತಿರುಗ್ಬಿಟ್ರಲ್ಲ. ಕ್ಯಾಶ್ ಕೌಂಟರ್ ಕೊಡು, ಕ್ಯಾಶ್ ಕೌಂಟರ್ ಕೊಡು. ನಮಸ್ಕಾರ ಸರ್, ನಮ್ಮ ಹೆಸರು ಅಶೋಕ್ ಅಂತೇಳಿ. ಸರ್, ನಮ್ಮ ಹೋಟೆಲ್ ಹೆಸರು ಶ್ರೀ ಕರಿಬಸವೇಶ್ವರ ಖಾನಾವಳಿ ಅಂತ, ದೊಡ್ಡಪೇಟೆ ರಂಗಯ್ಯನ ಬಾಗಿಲ ಹತ್ರ, ಬಸವಣ್ಣ ದೇವಸ್ಥಾನ ಆಪೋಸಿಟ್. ಸರ್, ಇಲ್ಲಿ ನಮ್ಮಲ್ಲಿ ರೊಟ್ಟಿ ಊಟ, ಚಪಾತಿ ಊಟ ಅಂತ ಸಿಗುತ್ತೆ. ಕಡಕ್ ಚಪಾತಿ ಅಂತ ನಮ್ಮಲ್ಲಿ ಮಾಡ್ತೀವಿ. ಸೊ ಅದು ಜಾಸ್ತಿ ಸಿಗಲ್ಲ, ಸಿಕ್ಕರೆ ಅದು ಲಿಮಿಟೆಡ್. ಎಲ್ಲ ಹೋಟ್ಲಲ್ಲಿ ಪಾಮ್ ಆಯಿಲ್ ಉಪಯೋಗಿಸ್ತಾರೆ, ನಮ್ಮ ಹೋಟ್ಲಲ್ಲಿ ಸನ್ಗೋಲ್ಡ್ ಉಪಯೋಗಿಸ್ತೀವಿ. ಬೇಕಾದ್ರೆ ಒಳಗಡೆ ನಿಮಗೆ ತೋರಿಸ್ತೀವಿ. ನಮ್ಮದು ರಾ ರೈಸ್ ಜೀರಾ. ಟೋಟಲಿ ನನ್ನಲ್ಲಿ ಏನೇ ಐಟಮ್ ತೊಗೊಂಡ್ರು ಎಲ್ಲ ಕ್ವಾಲಿಟಿ. ಇದು ಓಪನ್ ಆಗಿದ್ದು 72-33 ಅಂತ ನಮ್ದು ಓಪನ್ ಆಗಿದ್ದು. ನಮ್ಮ ತಂದೆ ತಾಯಿ ಶುರು ಮಾಡಿದ್ದು. ನಮ್ಮಲ್ಲಿ ಬರೋದು ಇವತ್ತು ಹೆಂಗೆ ಅಂದ್ರೆ, ರಾಜಕೀಯ ವ್ಯಕ್ತಿಗಳು ಅಫಿಷಿಯಲ್ ಮಾತ್ರ. ಮೊದಲೆಲ್ಲ ಹಿಂದೆ ಹಳ್ಳಿ ರೈತರು ಬರ್ತಾ ಇದ್ರು, ಈಗ ರೈತರು ಬರಲ್ಲ. ನಮ್ಮ ಹತ್ರ ಬರೋ ಅಫಿಷಿಯಲ್ಸು ರಾಜಕೀಯ ವ್ಯಕ್ತಿಗಳು ಅವರಷ್ಟೇ ಬರೋದು. ಅವತ್ತಿನ ಕ್ವಾಲಿಟಿ ಇವತ್ತು ಜೀವನದ ನಾವು ಕೊಡ್ತೀವಲ್ಲ ಗೊತ್ತಿಲ್ಲ ಅಲ್ಲ. ಅದು ಪ್ರಯತ್ನ ಚೆನ್ನಾಗಿದೆ. ಗೋಧಿ ಹಿಟ್ಟು ಕೂಡ ಅನ್ನಪೂರ್ಣ ಹಿಟ್ಟು ಉಪಯೋಗಿಸ್ತೀವಿ. ಈಗ ನಿಮಗೆ ಗೊತ್ತಿದ್ದಂಗೆ 200 ಜನಕ್ಕೆ ಊಟ ಕೊಡಬೇಕು ಅಂದ್ರೆ 30 kg ಅಕ್ಕಿ ಹೋಗುತ್ತೆ, ಹೊಟ್ಟೆ ತುಂಬಾ ಊಟ ಮಾಡಿದ್ರೆ. ನಮ್ದು 14-15 kg ಅಕ್ಕಿ ಹೋಗಲ್ಲ. ಕಾರಣ ಏನಪ್ಪಾ ಅಂದ್ರೆ, ನಮ್ಮೆಲ್ಲ ಟಾಪ್ ಅನ್ ಆಫೀಸರ್ಸ್ ಅವರೆಲ್ಲ ಬರೋದ್ರಿಂದ ಅವರೆಲ್ಲ ರೈಸ್ ಲಿಮಿಟೆಡ್. ನಮ್ದು ಸ್ವಲ್ಪ ರೇಟು ಕಾಸ್ಟ್ ಇರೋದ್ರಿಂದ ಸ್ವಲ್ಪ ಅಂತಿಂತ ನಮ್ಮ ಹೋಟ್ಲಿಗೆ ಬರಲ್ಲ. ಹಂಗಾಗಿ ಕ್ವಾಲಿಟಿ ಕ್ವಾಂಟಿಟಿ ಚೆನ್ನಾಗಿ ಮೇಂಟೈನ್ ಮಾಡ್ತೀವಿ. ಪಲ್ಯ ಇರುತ್ತೆ ಸರ್. ಊಟ ಅಂದ್ರೆ 2 ರೊಟ್ಟಿ ಅಥವಾ 2 ಚಪಾತಿ. ಇಲ್ಲ ಅಂದ್ರೆ ಕೆಲವರು ಕಾಕರ ಅಂತಾರೆ, ಕೆಲವರು ಕಡಕ್ ಚಪಾತಿ ಅಂತಾರೆ. ಅದು ಒಂದು ಕೊಡ್ತೀವಿ, 2 ಕೊಡಲ್ಲ. ಒಂದು ಚಪಾತಿ ಅಥವಾ ಒಂದು ಕಡಕ್ ಇಲ್ಲ ಒಂದು ಚಪಾತಿ, 2 ಲಿಮಿಟೆಡ್ ಇರುತ್ತೆ. ಅದರ ಒಂದು ಊಟಕ್ಕೆ 2 ಕೊಡ್ತೀವಿ ಟೋಟಲ್. ರೈಸು, ಸಾಂಬಾರು, ರಸಮ್ಮು, ಮೊಸರು, ಮಜ್ಜಿಗೆ, ಇಷ್ಟು ಐಟಮ್ ಇರುತ್ತೆ. ಚಪಾತಿ ರೊಟ್ಟಿ ಅಥವಾ ಅದಕ್ಕೆ ಏನ್ ಕೊಡ್ತೀವಿ ಅಂದ್ರೆ, ಒಂದು ರಸಪಲ್ಯ ಇರುತ್ತೆ, ಒಂದು ರಸಪಲ್ಯ, ಒಂದು ಕಾಯಿ ಚಟ್ನಿ ಅಂದ್ರೆ ಕಡಲೆ ಚಟ್ನಿ ಅಂತಾರೆ ಅದಕ್ಕೆ. ಸೊ ಒಂದು ಕೋಸಂಬರಿ, ಒಂದು ಟೊಮೊಟೊ ಚಟ್ನಿ, ಕಾಳು ಪಲ್ಯ, 5 ಥರ ಸೈಡ್ಸ್ ಆಗುತ್ತೆ. ಅಲ್ಗೂ ಕಮ್ಮಿ ಆಗಲ್ಲ. ಕೆಲವರು ಅದನ್ನ ಅನ್ಲಿಮಿಟ್ ಮಾಡ್ಕೊತಾರೆ, ಕೈ ಮೀರಿ ಕೊಡ್ತೀವಿ. ನಮಗೇನು ಅಮೌಂಟು 120 ರೂಪೀಸಿಗೆ ಏನು ಬೀಳುತ್ತೋ ಮ್ಯಾಕ್ಸಿಮಮ್ ಅಡ್ಜಸ್ಟ್ ಮಾಡಿ ಕೊಡ್ತೀವಿ. ಹೌದು 120. ಯಾಕೆಂದ್ರೆ ಇಲ್ಲರಿ ಮೇಂಟೈನ್ ಆಗಲ್ಲ. ಎಲ್ಲ ಕಾಸ್ಟ್ ಅಲ್ಲ, ಪ್ರತಿಯೊಂದು ನಿಮಗೆ ಗೊತ್ತಲ್ಲ. ಸನ್ಗೋಲ್ಡ್ ಆಯಿಲ್ ಉಪಯೋಗಿಸ್ಬೇಕು, ಅನ್ನಪೂರ್ಣ ಗೋಧಿ ಹಿಟ್ಟು ಉಪಯೋಗಿಸ್ಬೇಕು, ಹಂಗೆ ಎಲ್ಲ ಸಫಿಷಿಯೆಂಟ್ ಕೊಡ್ಬೇಕಲ್ಲ, ಮತ್ತೆ ಮೇಂಟೈನ್ ಆಗ್ಬೇಕಲ್ಲ. ಈಗ ನಿಮಗೆ ಗೊತ್ತೈತೆ, ಹೊರಗಡೆ ಒಂದೇ ಒಂದು ಸೈಡ್ಸ್ ತೊಗೊಂಡ್ರು ಡಾಬಾದ 150 ರೂಪಾಯಿ ತೊಗೊತಾರೆ. ಇಲ್ಲಿ ನಾವು 120 ಒಳಗೆ ಎಲ್ಲ ಸೇರ್ಸ್ ಕೊಡ್ಬೇಕಲ್ಲ.
ಸರ್ ನಮ್ದು 12:30 5 ಗಂಟೆ. ಸ್ವಲ್ಪ ರಾತ್ರಿ ಹೊತ್ತು ನಮ್ದು ಸ್ವಲ್ಪ ಕಮ್ಮಿನೇ ಮಾಡೋದು. ಹೋಟೆಲ್ ರಾತ್ರಿ ಹೊತ್ತು ಸ್ವಲ್ಪ ಜನ ಕಮ್ಮಿ. ರಾತ್ರಿ 7:30 9:00. ಚಿತ್ರದುರ್ಗ ಡಿಸ್ಟಿಕ್ಗೆ ನಂಬರ್ 1 ಸ್ಥಾನ ಇರೋದು ನಮ್ಮದೇ ಹೋಟೆಲ್, ನಂಬರ್ 1 ಸ್ಥಾನ ಚಿತ್ರದುರ್ಗ. ಇದಕ್ಕೆ ನಮ್ಮ ಹೋಟೆಲ್ಗೆ ಮೇನ್ ರೈಟ್ ಹ್ಯಾಂಡ್ ಅಂದ್ರೆ ನಮ್ಮ ಮನೆಯವರು. ಅವ್ರು ಒಳಗಡೆ ನೋಡ್ಕೊಂತಾರೆ. ಕುಕಿಂಗ್ ಎಲ್ಲ ಅವ್ರದ್ದೇ ಮ್ಯಾನೇಜ್ಮೆಂಟ್, ಪ್ರತಿಯೊಂದು ಅವ್ರ ಜವಾಬ್ದಾರಿ. ಓಕೆ ಸರ್, ಒಳ್ಳೆದಾಗಿ.